ಯಾರ್ ಫೋನ್ ಅದು? ಶಿರೀಶ್ ಅಕ್ಕಂದು. ಕೊಟ್ಬಿಡ್ ಬಾ. ಅಕ್ಕ ಅದೇ ತಗೋ. ಥ್ಯಾಂಕ್ ಯು. ನೋಡು ಎಷ್ಟು ಬ್ಯೂಟಿಫುಲ್ ಆಗಿದೆ. ಹೌದು. ನೆಕ್ಸ್ಟ್ ಟೈಮ್ ನೀನ್ ಬರಲ್ಲ ಅಂದ್ರೂ ನೀನ್ ಹೇಳ್ಕೊಂಡು ಹೋಗ್ತೀನಿ. 10 ಮಿಸ್ಡ್ ಕಾಲ, ಅದು ಒಂದೇ ನಂಬರಿಂದ. ಯಾರ್ದು? ಯಾರಿರ್ಬೋದು? ದಟ್ಸ್ ಅ ಗುಡ್ ಐಡಿಯಾ. ಹೌದು. ಹಲೋ, ಯಾರು ಮಾತಾಡ್ತಾ ಇರೋದು? ಯಾಕ್ ಸರ್? ಇಲ್ಲ, ಈ ನಂಬರಿಂದ ಮಿಸ್ಡ್ ಕಾಲ್ ಬಂದಿತ್ತು, ಅದಕ್ಕೋಸ್ಕರ. ನಾನೇ ಮಾಡಿದ್ದು. ಏನಕ್ಕೆ? ನನಗ್ ಕೆಲ್ಸ ಇಲ್ದೆ. ಹಲೋ, ಮಿಸ್ಡ್ ಕಾಲ್ ಕೊಡೋದಲ್ದೆ ಕಿಂಡಲ್ ಬೇರೆನಾ? ಈ ಟೀಸ್ ಗೀಸ್ ಎಲ್ಲ ಆ ಕಡೆ ಇರ್ಲಿ, ಅದೆಲ್ಲ ಮಾಮೂಲಿ. ವಾಟ್ಸ್ ಯೋರ್ ನೇಮ್? ನಿನ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ನೀನ್ ಅರ್ಜೆಂಟ್ ಆಗಿ ನೋಡ್ಬೇಕು. ಇಂಥದ್ನೆಲ್ಲ ಕೇಳಿ ಕೇಳಿ ಬೋರ್ ಆಗಿದೆ. ಏನಾದ್ರೊಂದು ಹೊಸದಾಗಿ ಟ್ರೈ ಮಾಡಿ. ನೀನ್ ಹೇಳ್ತಾ ಇರೋದು ಕರೆಕ್ಟೇ. ಸ್ಟ್ರೈಟ್ ಆಗಿ ಬರ್ತೀನಿ. ಪಾರ್ಕ್ ಹೋಗೋಣವಾ? ಪಾರ್ಕಾ? ಬೇಡ, ಹೋಟೆಲ್. ಹೋಟೆಲ್? ರೂಮು. ನೀನು ಟೂ ಮಚ್ ಆಗಿ ಮಾತಾಡ್ತಿದ್ಯಾ. ಹೊಸದಾಗಿ ಮಾತಾಡಿದ್ರೆ ಹಿಂಗೆ ಇರೋದು. ಮುಚ್ಕೊಂಡ್ ಫೋನ್ ಇಡೆ. ಸ್ಟುಪಿಡ್. ಯಾರದು? ಯಾರೋ ನಾನ್ ಮಿಸ್ಡ್ ಕಾಲ್ ಕೊಟ್ಟೆ ಅಂತ ಏನೇನೋ ಮಾತಾಡ್ತಿದ್ದ. ಮಿಸ್ಡ್ ಕಾಲ? ಯಾವ ನಂಬರಿಂದ ಅಕ್ಕ? ಕೊಡಿಲಿ. ಇದ್ ನಮ್ ಚಿಕ್ಕಪ್ಪಂದು. ಇವತ್ತು ಆಗೋಗ್ಬಿಟ್ಲು ಅಷ್ಟೇ. ಹಲೋ, ನಿಂಗೆ ಕೆಲಸ ಕಾರ್ಯ ಅಲ್ವಾ? ಹಲೋ ಚಿಕ್ಕಪ್ಪ, ನಾನ್ ಪಿಂಕಿ. ಪಿಂಕಿ, ನೀನಾ? ಯಾರ್ದಮ್ಮ ಈ ನಂಬರು? ಆಗ್ಲೇ ಯಾರು ಫೋನಲ್ಲಿ ಮಾತಾಡಿದ್ದು? ಜಾತ್ರೆಯಲ್ಲಿ ಒಂದ್ ಅಕ್ಕ ಪರಿಚಯ ಆದ್ರು, ಶಿರೀಷ ಅಂತ. ಶಿರೀಷಾನ? ತುಂಬಾ ಒಳ್ಳೆಯವರು. ನಿನಗ್ ಸೂಪರ್ ಮ್ಯಾಚಿಂಗ್. ಚಿಚಿ ಚಿಚಿ ಇರು, ಸಿರಿ ಅಕ್ಕ ನಿನ್ ಜೊತೆ ಮಾತಾಡ್ಬೇಕಂತೆ. ಅವಳು ಯಾವಳೋ ಮೆಂಟ್ಲಿದ್ದಂಗಿದ್ದಾಳೆ. ಅವಳ ಹತ್ರ ಜಾಸ್ತಿ ಮಾತಾಡಕ್ ಹೋಗ್ಬೇಡ, ಹುಷಾರಾಗಿ ಬಂದ್ಬಿಡಿ. ಚಿಕ್ಕಪ್ಪ. ಬಾಯ್ ಮಾ. ಹಲೋ. ಏನಾಯ್ತು ಪಿಂಕಿ? ಲೈನ್ ಕಟ್ ಆಯ್ತು ಅನ್ಸುತ್ತೆ ಅಕ್ಕ. ಬೇಜಾನ್ ಬೈದೆ. ಅದ ಹಾಫ್ ಮೆಂಟ್ಲು ಸವಾಸ ಕಣ. ನಿನಗೆ ಹಾಫ್ ಮೆಂಟ್ಲು ಯಾರೋ ಸಿಗ್ತಾರೆ, ನಮಗ್ ಫುಲ್ ಮೆಂಟ್ಲು ಸಿಕ್ಕಲ್ಲ. ಹೌದು, ನಿನಗ್ ಯಾವ ತರದ ಹುಡುಗಿ ಬೇಕು? ಅಕ್ಕ, ನೀನ್ ಯಾವ ತರ ಹುಡುಗನ್ ಮದ್ವೆ ಆಗ್ಬೇಕು ಅಂತಿದ್ಯಾ? ಏನು ಯೋಚನೆ ಮಾಡ್ತಾ ಇದ್ಯಾ? ಪಿಂಕಿ ಬಗ್ಗೆ ಏನು? ನಮಗೆ ಈ ಮಗು ಆದ್ಮೇಲೆ ಪಿಂಕಿನೂ ಚೆನ್ನಾಗಿರ್ತಾಳಲ್ಲ. ಅಕ್ಕ ಬಾಬಾ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಮೇಲೆ ಪಿಂಕಿನ ಸ್ವಂತ ಮಗಳಿಗಿನ್ನ ಹೆಚ್ಚಾಗಿ ನೋಡ್ಕೊಂಡಿದ್ಯಾ? ಅವರಿಬ್ಬರು ಬದುಕಿದ್ರು ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ರು ಇಲ್ವೋ? ಆಮೇಲೆ ನಮಗೆ ಅಂತ ಒಂದು ಮಗು ಆದ್ಮೇಲೆ ಪಿಂಕಿನೂ ಚೆನ್ನಾಗಿರ್ತಾಳೆ, ಸುಖವಾಗಿರ್ತಾಳಲ್ವ? ಅವಳಿಗೆ ಒಂದು ಕಂಪ್ನಿ ಅಂತ ಆಗುತ್ತೆ, ಸಂತೋಷವಾಗಿರ್ತಾಳೆ. ಐ ಟು ಸ್ವೇರ್. ಏನಂತ? ಕೊನೆ ತನಕ ನಮ್ಮ ಮುದ್ದಾದ ಸಂಸಾರ ನಗ್ನಗ್ತಾ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಐ ಆಮ್ ಆಲ್ಸೋ ಶ್ಯೂರ್ ಅಬೌಟ್ ದಟ್. ಬೈ ದ ವೇ, ನಾನು ಇನ್ನೂ ಮಗುಗೂ ರೆಡಿ ಆಗಿದ್ದೀನಿ. ಯಾ ಇಡಿಯಟ್. ಓಂ ಪೂರ್ವೋಚ್ಚರಿತೆ ಏವಂ ಗುಣ ವಿಶೇಷಣ ವಿಶಿಷ್ಟ ಭೂದೇವತಾಭ್ಯೋ ನಮಃ. ಶಂಕುಸ್ಥಾಪನ ಮುಹೂರ್ತ ಸುಮುಹೂರ್ತ. ಏನ್ರ ಅವರೇ, ಚೆನ್ನಾಗಿದ್ದಾರೆ ನೀವು? ಏನ್ ಚೆನ್ನಾಗಿರೋದ ಸರ್. ಯಾಕೆ ಇದೇ ಸ್ಟೇಷನ್ ಬೇಕು ಅಂತ ಕೇಳ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರಿ? ತಪ್ಪು ಮಾಡ್ಬಿಟ್ಟೆ ಸರ್. ಸರ್ ಬಂದ್ರು, ಕೊಡ್ರಿ, ತಗೊಳ್ಳಿ ಸರ್. ವೆಲ್ಕಮ್ ಸರ್. ವೆಲ್ಕಮ್ ಸರ್. ಬಿಡಿ, ಏನಿ ಫಾರ್ಮಾಲಿಟೀಸ್ ಎಲ್ಲ ಇನ್ನು ಇಟ್ಕೊಂಡಿದ್ದೀರಾ? ಹಾರ ಹಾಕೋದು, ಚಪ್ಪಾಳೆ ತಟ್ಟೋದು, ಅದೆಲ್ಲ ಅಂತ ಮಹಾನ್ ವ್ಯಕ್ತಿಗಳಿಗೆ. ಕಮ್ ಸರ್. ಸಿಟಿಲಿರೋ ಗುಂಡಾಗಳದ್ದು ರೌಡಿ ಶೀಟರ್ಸ್ದೆಲ್ಲ ಫೈಲ್ಸ್ತಾನೆ. ಆಲ್ರೆಡಿ ಇಟ್ಟಿದ್ದೀನಿ ಸರ್. ಗುಡ್. ಸೂರಿ, ರಾಜ, ಸೀನಾ, ಶಂಕರ್ ಅಂತ ಒಂದು ಫೈಲ್ ಇರಬೇಕಲ್ಲ? ಯಾರು? ಸೆಕ್ಷನ್ ಶಂಕರ ಸರ್. ವಾಡೆವರ್. ಎಲ್ಲಿದೆ? ತರ್ತೀನಿ ಸರ್. ಗೆಟ್ ಇಟ್. ಸರ್. ಏನ್ರಿ ಫೈಲ್ ಎಂಟಿ ಇದೆ? ಸರ್ ಅದು ಸರ್, ಅವನ ಇಲ್ಲಿಗಲ್ ಆಕ್ಟಿವಿಟೀಸ್ ಬಗ್ಗೆ ಎಲ್ರಿಗೂ ಗೊತ್ತು, ಆದ್ರೆ ಲೀಗಲ್ ಆಗಿ ಕಂಪ್ಲೇಂಟ್ ಕೊಟ್ಟವರು ಯಾರು ಬದುಕಿಲ್ಲ ಸರ್, ಅದಕ್ಕೆ ಫೈಲ್ ಎಂಟಿ ಇದೆ. ಸರ್ ಸರ್ ಸರ್, ದಯವಿಟ್ಟು ಕಾಪಾಡಿ ಸರ್, ಕಾಪಾಡಿ ಸರ್. ಸರ್
ನೀವೇ ನನ್ನ ಕಾಪಾಡ್ಬೇಕು ಸರ್. ದೇವರಲ್ಲಿ ಹತ್ರ ನನಗೆ ಸ್ವಲ್ಪ ಜಮೀನಿದೆ ಸರ್. ಇವತ್ತು ಅಲ್ಲಿ ಭೂಮಿ ಪೂಜೆ ಮಾಡ್ತಿದ್ದೆ ಸರ್. ಯಾರೋ ರೌಡಿಗಳು ಬಂದು ಜಾಗ ಖಾಲಿ ಮಾಡೋ ಅಂತ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ಕೈ ಮುಗಿದೆ, ಕಾಲ್ ಇಟ್ಕೊಂಡೆ ಕೇಳಲಿಲ್ಲ ಸರ್. ಸರ್ ನಾನೊಬ್ಬನೇ ತಪ್ಪಿಸ್ಕೊಂಡು ಬಂದೆ ಸರ್. ನಮ್ಮವ್ರು ಎಲ್ಲರನ್ನು ಸಾಯಿಸ್ಬಿಟ್ರು ಸರ್. ಒಬ್ಬ ಕತ್ತಿ ಹಿಡ್ಕೊಂಡು ನನ್ನ ಹಿಂದೆ ಓಡಿ ಬಂದ ಸರ್. ಆ ದೇವರ ಕಲ್ಲಿನ ರೂಪದಲ್ಲಿ ಬಂದು ನನಗೆ ಕಾಪಾಡ್ದ ಸರ್. ಎಲ್ಲಿ ನಡೀತೀನಿ ಸರ್ ಅವನ ಕಾಲು ಕಲ್ಲಿಗೆ ತಾಗಿ ಕೆಳಗ್ ಬಿದ್ದ ಸರ್. ಪಾಪ ಅವನ ಕತೆ ಅವನಿಗೆ ಚುಚ್ಚಿ ಸತ್ತೋದ ಸರ್. ಪ್ಲೀಸ್ ಸರ್, ಹೇಗಾದ್ರು ಮಾಡಿ ನೀವೇ ಕಾಪಾಡ್ಬೇಕು ಸರ್. ಸರ್ ಏಯ್ ಸರ್ ಹಾಸ್ಪಿಟಲ್ ಸರ್ ಬೇಡ ಸರ್, ನಾನೇ ಹಾಸ್ಪಿಟಲ್ ಹೋಗ್ತೀನಿ. ಅವ್ರನ್ನ ಬಿಡ್ಬೇಡಿ ಸರ್, ನನಗೆ ನ್ಯಾಯ ಕೊಡ್ತೀನಿ ಸರ್. ನೀವು ದೇವರು ಸರ್. ಯಾರು ನೀವು ಕೇಳಿ ಸೆಕ್ಷನ್ ಶಂಕರ್ ಬೇರೆ ಯಾರು ಅಲ್ಲ ಸರ್, ಇವನೇ. ಈಗಿಲ್ ಏನ್ ಹೇಳಿದ್ನೋ ಅಲ್ಲಿ ರಿವರ್ಸ್ ಆಗಿ ನಡೆದಿರುತ್ತೆ. ಎಲ್ಲ ಆಗೋದ್ರಣ? ಇಲ್ಲ ಕಣ, ಇನ್ನೂ ಇದ್ದಾರೆ. ಯಾರಣ? ಸಾರಿ, ಸೆಕ್ಷನ್ಗೋಸ್ಕರ. ಸರ್ ನೋಡಿದ್ರೆ ಅವನ್ ಜಾಣ್ತನ ಒಂದು ಚಿಕ್ಕ ಸಾಕ್ಷಿನೂ ಇಲ್ಲ ಮಾಡ್ಬಿಟ್ಟಿದ್ದಾನೆ. ಅವ್ನ ಬ್ಯಾಕ್ಗ್ರೌಂಡ್ ಏನು ಸರ್ ಅವನಿಗೆ ನಮ್ಮ ಸೆಕ್ಷನ್ನೇ ಬ್ಯಾಕ್ಗ್ರೌಂಡ್ ಸರ್. ಮೊದಲು ಭಿಕ್ಷೆ ಬೇಡ್ತಿದ್ದವನು ಆಮೇಲೆ ಕೋರ್ಟ್ ಹತ್ರ ಟೀಮ್ ಆಡ್ತಿದ್ದ. ಲಾಯರ್ಸ್ಗಳನ್ನೆಲ್ಲ ಪರಿಚಯ ಮಾಡ್ಕೊಂಡು ಸುಳ್ಳು ಸಾಕ್ಷಿ ಹೇಳಕ್ ಶುರು ಮಾಡ್ದ. ಸೆಕ್ಷನ್ ಎಲ್ಲ ತಿಳ್ಕೊಂಡು ಸೆಕ್ಷನ್ ಶಂಕರ ಅಂತ ಕರ್ಸ್ಕೊಂಡ. ಆಮೇಲೆ ಲೂಪ್ ಹೋಲ್ಸ್ ಎಲ್ಲ ಗೊತ್ತು ಮಾಡ್ಕೊಂಡು ದಿಢೀರಂತ ಶ್ರೀಮಂತ ಆದ. ಈಗ ಅವನ ಹೆಸರಲ್ಲಿ ಯಾವ ಕೇಸು ಇಲ್ಲ. ರಾಜಾರೋಷವಾಗಿ ಯಾವ ಭಯನೂ ಇಲ್ಲ ಓಡಾಡ್ತಾ ಇದ್ದಾನೆ ಸರ್. ಇವನ ಇವ್ನು ನಿಮ್ಗೆ ಗೊತ್ತಾ ಸರ್? ಗದಗ ಜಾತ್ರೆಯಲ್ಲಿ ಸಿಕ್ಕಿದ್ದ ನನಗೆ. ಅಲ್ಲಿ ಅಟ್ಯಾಕ್ ನಡೆದಿತ್ತು, ಮೇಲೆ ಸೇವ್ ಮಾಡಿದ್ದೆ. ಸರ್ ನಮಸ್ತೆ, ಹೇಳಿ ಸರ್. ಮೊನ್ನೆ ಜಾತ್ರೆಯಲ್ಲಿ ಗುಂಪೊಂದು ಒಬ್ಬನ ಮರ್ಡರ್ ಮಾಡಕ್ ಟ್ರೈ ಮಾಡ್ತಲ್ಲ? ಹೌದು ಸರ್. ಇಮಿಡಿಯೇಟ್ ಆಗಿ ಆ ಗುಂಪಲ್ಲಿ ಯಾರಾದ್ರೂ ಒಬ್ಬನ ಇಟ್ಕೊಂಡು ನಂತರ ಕರ್ಕೊಂಬನ್ನಿ. ಎಕ್ಸ್ಕ್ಯೂಸ್ ಮಿ ಸರ್, ಈ ಹತ್ಯೆಗಳು ಹೇಗಾಯ್ತು ಅಂತ ಸ್ವಲ್ಪ ಹೇಳ್ತೀರಾ? ಯಾರು ಮಾಡಿದ್ರು, ಯಾವಾಗ ವಿಚಾರಣೆ ಮಾಡ್ತೀರಾ ಅಂತ ಸ್ವಲ್ಪ ತಿಳಿಸ್ತೀರಾ? ಇಲ್ಲ, ನೀವು ಸೈಲೆಂಟ್ ಆಗಿರೋದು ನೋಡಿದ್ರೆ ಈ ಕೊಲೆನ ಮುಚ್ಚಾಕ್ಬೇಕು ಅಂತ ಪೊಲೀಸ್ನವರೇ ತೀರ್ಮಾನ ಮಾಡಿದಾರೆ ಅಂತ ಜನ ತಿಳ್ಕೊತಾರೆ. ಮೈ ಕೈಲಿದ್ದ ತಕ್ಷಣ ಬಾಯಿ ಬಂದಾಗ ಮಾತಾಡಬೇಡಿ, ಓಕೆ? ಏನಿದು ಮ್ಯಾನ್ ಹ್ಯಾಂಡ್ಲಿಂಗು? ಮೀಡಿಯಾ ಮೇಲೆ ಕೈ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಬಾಯ್ ವ್ಯಕ್ತಿ ಜೀಪಲ್ಲಿ ಎತ್ತಾಕೋ. ಅವ್ರನ್ನೇನ್ ಕೇಳೋದು, ನೀನ್ ರೆಕಾರ್ಡ್ ಮಾಡ್ಕೊಳ್ಳೋ, ನಾನು ಹೇಳ್ತೀನಿ, ಅವ್ರಿಗೆ ತೋರಿಸ್ಬೇಕಾಗಿದೆ. ಈ ಎಲ್ಲಾ ಕೊಲೆಗಳು ಹಣಕ್ಕೋಸ್ಕರ ಮಾಡಿರೋದು ಅಥವಾ ಹಳೆ ಚಿತ್ತಗೋಸ್ಕರ ಮಾಡಿರೋದು ಅನ್ನೋದನ್ನ ಮಾಧ್ಯಮದವ್ರ ಮುಂದೆ ಪೊಲೀಸ್ನವರು ಹೇಳ್ಬೇಕಾಗಿದೆ. ಈಗ ತಾನೇ ಬಂದಿರೋ ACP ವರದನಾಯಕ ಇದಕ್ಕೆ ಏನ್ ಹೇಳ್ತಾರೋ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರಾಮಣ್ಣ. ನೋಡಿದ್ಯಾರಿ ಅಣ್ಣ, ಈ ರಾಮಣ್ಣ ಮಾತೆತ್ತಿದ್ರೆ ಪೊಲೀಸ್ನವ್ರ ಮೇಲೆ ಹೇಗೆ ಕೂರಿಸ್ತಾರೆ. ಏನಾದ್ರೂ ಮಾಡ್ಬೇಕೆ? ಅಣ್ಣ ಒಂದ್ ಐಡಿಯಾ. ಏನು? ಇದನ್ನ ಎತ್ಕೊಂಡೋಗಿ ಟ್ಯಾಂಕ್ ಒಳಗಡೆ ಹಾಕ್ಬಿಟ್ರೆ? ಫಸ್ಟ್ ಕೆಲಸ ಮಾಡು, ಪೀಡನ ತೊಲಗುತ್ತೆ. ಕಲ್ ಕಟ್ ಹಾಕ್ಬಿಡ್ತೀನಿ. ಅಯ್ಯೋ ನನ್ನ ಮಗನೇ, ಡೋಂಟ್ ಟಚ್ ಕ್ಯಾಮ್ರಾ, ಗುದ್ದು ಬಿಡ್ತೀನಿ. ಮೀಡಿಯಾದವ್ರ ಹತ್ರ ಇದನ್ನೆಲ್ಲ ಇಟ್ಕೋಬೇಡ. ಇಡೀ ದೇಶನ ಗಡಗಡ ಅಂತ ನಡಗಿಸ್ಬಿಡ್ತೀನಿ. ಜನನ್ನೆಲ್ಲ ಹಾಗೆ ಫ್ರೀಸ್ ಮಾಡ್ಬಿಡ್ತೀನಿ. ಈ ಮಾತ್ನ ಇವ್ರನ್ ಮದ್ವೆ ಆದಾಗಿಂದ ಕೇಳ್ತಾನೆ ಇದೆ. ಅಮ್ಮ ಧೈರ್ಯ ಲಕ್ಷ್ಮಿ. ಏನ್ ಮಾವ? ಈ ನನ್ ಮಕ್ಳು ನನ್ ಕ್ಯಾಮ್ರಾನ ನೀರ್ಗ್ ಹಾಕ್ತಿ ನಿಂತಿದ್ದಾರೆ. ಅಣ್ಣ ನೋಡಮ್ಮ, ಹರಿ ಅವ್ರ ಡ್ಯೂಟಿ ಅವ್ರು ಮಾಡ್ತಿದ್ದಾರೆ, ಅದ್ರಲ್ಲೇನ್ ತಪ್ಪು? ಅಲ್ಲ ಅದ್ಗೆ ಅಣ್ಣನ್ ಬಗ್ಗೆ ಏನೋ ಮಾತಾಡಿದ್ರೆ ಯಾರ್ ತಾನೇ ಸುಮ್ನೆ ಇರ್ತಾರೆ? ಅದನ್ನ ಹೇಳು. ಅದೇ ಮರ್ಯಾದೆಯಾಗಿ ಅವ್ರ ಕ್ಯಾಮ್ರಾ ಅವ್ರು ಕೊಟ್ಟು. ನನ್ ಮಗನೇ ಹೋದ್ರ ಹೋಗ್ಲಿ. ಅಣ್ಣ ಒಂದ್ ಸೂಪರ್ ಐಡಿಯಾ. ಏನದು? ಇವ್ರನ್ನ ಎತ್ಕೊಂಡೋಗಿ ನೀರ್ ಒಳಗಡೆ ಹಾಕ್ಬಿಟ್ರೆ? ಹರಿ ಅದ್ಕೆ ನೀವೇನ್ ಅದ್ಕೆ ಹಾಕದ್ಬಿಟ್ಟು ನೀನೇನು ಕಿಸಿತಾ ಇದ್ದೆ ಕೊಟ್ರೆ? ಈ ಮನೆ ಒಳಗೆ ಎಲ್ರಿಗೂ ಸದರ ಹಾಕ್ಬಿಟ್ಟಿದ್ದೀನಿ ನಾನು. ಹಾಕ್ಬಿಡ್ತೀಯನ? ಹಾಕ್ಬಿಡು. ಈ ಒಪ್ಲೆಸ್ ಬಾಡಿಗೆ ಜನ್ಮ ಕೊಟ್ಟರು ಹೈ ಕ್ಲಾಸ್ ಬಾಡಿ ಇದು. ಮಿನಿಸ್ಟರ್ಗಳು ದೊಡ್ಡ ದೊಡ್ಡ ರೌಡಿಗಳಿಗೆ ಗಡಗಡ ಅಂತ ನಡುಗೋತರ ಮಾಡ್ರವ್ ನಾನು. ನೀವ್ಯಾವಲೇ ಗಂದು ಗಂದು ತೋರ್ಸ್ಬಿಟ್ಟು ಹೆದರ್ಕೊಂಡ್ಬಿಡ್ತೀನ ನಾನು. ತಾತ, ಗಡಗಡ ನಡಗ್ಸೋದಂದ್ರೆ ಇದೇನಾ? ಈ ಗಡಗಡ ಬೇರೆ, ಆ ಗಡಗಡ ಬೇರೆ. ನೋಡು ಬ್ಯಾಂಕು, ಈ 50 ಎಕರೆ ನಂದು. ನನ್ನ 50 ಎಕರೆ ಸುತ್ತಮುತ್ತ ಇನ್ನೂ 50 ಎಕರೆ ಇತ್ತಲ್ಲ, ಅದು ನಾನೇ ಹಾಕೊಂಡ್ ಬಿಟ್ಟಿದ್ದೀನಿ. ಸಾಲ ಕೊಡು. ಶಂಕರ್, ಚೇರ್ಮನ್ ಸಾಹೇಬ್ರೆ, ನೀವು ನಿಮ್ಮ ಗುಡ್ ವಿಲ್ ಬ್ಯಾಂಕ್ ನಿಂದ 500 ಕೋಟಿ ರೂಪಾಯಿನ ಸ್ಯಾಂಕ್ಷನ್ ಮಾಡಿ.
10 ತಿಂಗಳಾದ ನಂತರ 10% ಕಮಿಷನ್ ಜೊತೆಲಿ ನಿಮಗೆ ನಿಮ್ಮ ಹಣ ಬಂದು ಸೇರುತ್ತೆ. ನೀವು ಹೇಳೋದೇನೋ ಸರಿ, ಹೆವಿ ಅಮೌಂಟ್, ಬೋರ್ಡ್ ಪರ್ಮಿಷನ್ ಇಲ್ದೆ. ಸರ್, ನಮಸ್ತೆ ಸರ್. ಇದಾರೆ ಚೇರ್ಮನ್ ಸಾಹೇಬ್ರು. 1 ನಿಮಿಷ ಕೊಡ್ತೀನಿ, ಮಾತಾಡಿ. ಹಲೋ, ಯಾರು? ನಮಸ್ತೆ ಸರ್. ನೀವು ಸರ್, ನೀವ್ ಇದ್ದೀರಂದ್ರೆ ನಮ್ ಟೆನ್ಷನ್ ಎಲ್ಲ ಮುಗ್ದೋಯ್ತು. ಇಲ್ಲ, ಫಾರ್ಮಾಲಿಟೀಸ್ ಎಲ್ಲ ನಾನು ಕ್ಲಿಯರ್ ಮಾಡ್ತೀನಿ. ಸರಿ ಸರ್. ಇವರೆಲ್ಲ ಇದ್ದಾರೆ ಅಂತ ಮುಂಚೆನೆ ಹೇಳ್ಬಾರ್ದು ಸರ್. ಬಿಡಿ ಸರ್, ಅಲ್ವಾ? ಇದನ್ನೆಲ್ಲ ನಾನ್ ನೋಡ್ತೀನಿ. ಒಂದ್ ನಿಮಿಷ, ಈ ನಿಂಬೆಹಣ್ಣು ಇಟ್ಕೊಳ್ಳಿ, ಒಳ್ಳೇದಾಗತ್ತೆ. ಅಂದಾಗೆ ನನ್ಗೊಂದ್ 30 ಲಕ್ಷ ರೂಪಾಯಿ ಲೋನ್ ಕೊಡ್ತೀರಾ? ನ್ಯಾನೋ ಕಾರ್ ತಗೊಬೇಕು. ನಾನು ಕಾರ್ಗೆ 2 ಲಕ್ಷ ಆಗಲ್ವಲ್ಲ ಯಾರ್? ಕಾರನ್ ಬ್ಯಾಂಕ್ ಅಲ್ಲಿ ತಂದು ನಿಲ್ಸ್ಲಾ ಸರ್? ಸೈಟ್ ಬೇಡವಾ ಅದಕ್ಕೆ? ಆ ಬಾವ ಬಂದೆ.